ನಮಸ್ಕಾರ ಸ್ನೇಹಿತರೆ, ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸಲಾಗುತ್ತದೆ. ಜನ್ಮಾಷ್ಟಮಿ ನಮ್ಮ ದೇಶಾದ್ಯಂತ ಆಚರಿಸಲಾಗುವ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಗೋಕುಲಾಷ್ಟಮಿ ಅಂತ ಕೂಡ ಕರೀತಾರೆ. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಶ್ರೀಕೃಷ್ಣನು ಹುಟ್ಟಿದಂತಹ ದಿನ. ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಕಂಸನ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತು ಅಂತ ನಮ್ಮ ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಥುರಾ ನಗರಿಯಲ್ಲಿ ಶ್ರೀಕೃಷ್ಣನ ಜನನವಾಗುತ್ತೆ. ತಂದೆಯಾದ ವಸುದೇವ ಕೃಷ್ಣನ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಬಾಲಕೃಷ್ಣನನ್ನು ನದಿಯ ಮುಖಾಂತರ ಗೋಕುಲಕ್ಕೆ ತೆರಳಿ ನಂದ ಮಹಾರಾಜನ ಮನೆಯಲ್ಲಿ ಬಿಟ್ಟು ಬರುತ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿ ಕೂಡ ನೆರವು ನೀಡುತ್ತದೆ. ವಸುದೇವ ರಾಜವಂಶದ ಶೂರಸೇನನ ಮಗನಾಗಿರ್ತಾನೆ ಮತ್ತು ನಂದ ಮಹಾರಾಜನಿಗೆ ಸಹೋದರನಾಗಿರ್ತಾನೆ. ವಸುದೇವನ ಸಹೋದರಿಯಾದ ಕುಂತಿಯು ಪಾಂಡುರಾಜನನ್ನು ಮದುವೆಯಾಗಿರ್ತಾಳೆ. ಪಾಂಡವರು ಕುಂತಿ ಮತ್ತು ಪಾಂಡುರಾಜನ ಮಕ್ಕಳು. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಕೃಷ್ಣನಿಗೆ ಸಾಕಿ ಬೆಳೆಸಿದ ತಾಯಿ. ದೇವಕಿ ಜನ್ಮ ನೀಡುವ 8ನೆಯ ಮಗು ಕಂಸನನ್ನು ಕೊಲ್ಲುತ್ತದೆ ಎಂಬ ಶರೀರವಾಣಿ ಕಂಸನ ಕಿವಿಗೆ ಬೀಳುತ್ತದೆ. ಇದರಿಂದ ಭಯಂಕರವಾಗಿ ಕೋಪಗೊಂಡ ಕಂಸ ದೇವಕಿ ಮತ್ತು ವಸುದೇವ ಇಬ್ಬರನ್ನೂ ಸಹ ಸೆರೆಮನೆಯಲ್ಲಿ ಕೂಡಿ ಹಾಕುತ್ತಾನೆ. ದೇವಕಿ ಜನ್ಮ ನೀಡುವ ಪ್ರತಿಯೊಂದು ಮಗುವನ್ನೂ ಸಹ ಜನ್ಮ ನೀಡಿದ ತಕ್ಷಣ ಸಾಯಿಸುತ್ತಾ ಬರುತ್ತಾನೆ. ಆದರೆ 8ನೆಯ ಮಗುವಾದ ಕೃಷ್ಣ ಜನಿಸಿದಾಗ ಸೆರೆಮನೆಯ ಬಾಗಿಲು ತನ್ನಿಂದ ತಾನೇ ಪವಾಡ ಸದೃಶ ರೀತಿಯಿಂದ ತೆರೆದುಕೊಳ್ಳುತ್ತದೆ. ಸೆರೆಮನೆಯ ಕಾವಲುಗಾರರು ಪ್ರಜ್ಞೆ ತಪ್ಪಿ ನಿದ್ರೆಗೆ ಜಾರುತ್ತಾರೆ. ವಸುದೇವ ಮಧ್ಯರಾತ್ರಿಯಲ್ಲಿ ಕೃಷ್ಣನನ್ನು ತಲೆಯ ಮೇಲೆ ಎತ್ತಿಕೊಂಡು ಯಮುನಾ ನದಿಯ ತೀರಕ್ಕೆ ಬರುತ್ತಾನೆ. ಮಧ್ಯರಾತ್ರಿಯ ಕತ್ತಲಿನ ಜೊತೆಗೆ ಭಯಂಕರವಾದಂತಹ ಮಳೆ ಸುರಿಯುತ್ತಿತ್ತು. ಬೃಹತ್ ಗಾತ್ರದ ಅಲೆಗಳೊಂದಿಗೆ ಭೋರ್ಗರೆಯುತ್ತಾ ಹರಿಯುತ್ತಿದ್ದ ಯಮುನಾ ನದಿ ತಕ್ಷಣ ಶಾಂತವಾಗಿ ವಸುದೇವನಿಗೆ ಹೋಗಲು ದಾರಿ ಮಾಡಿಕೊಡುತ್ತದೆ. ಆದಿಶೇಷನಾಗ ತನ್ನ ಹೆಡೆ ಎತ್ತಿ ಮಗು ಶ್ರೀಕೃಷ್ಣ ಮತ್ತು ವಸುದೇವನಿಗೆ ಮಳೆಯಿಂದ ರಕ್ಷಣೆ ನೀಡುತ್ತಾನೆ. ಇದೇ ರೀತಿ ರಾಮಾಯಣದಲ್ಲೂ ಕೂಡ ಶ್ರೀರಾಮನು ಸಮುದ್ರದಲ್ಲಿ ಲಂಕೆಗೆ ಹೋಗುವ ಸಮಯದಲ್ಲಿ ಆಂಜನೇಯ ಮತ್ತು ವಾನರ ಸೈನ್ಯದ ಜೊತೆ ಕಲ್ಲು ಬಂಡೆಗಳ ಸೇತುವೆಯನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ರಾಮನಿಗೆ ಹೋಗಲು ಭೋರ್ಗರೆಯುವ ಸಮುದ್ರ ಶಾಂತವಾಗಿ ದಾರಿ ಮಾಡಿಕೊಡುತ್ತದೆ. ಶ್ರೀಕೃಷ್ಣ ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಯಶೋದೆಯೂ ಸಹ ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾಳೆ. ವಸುದೇವ ಗೋಕುಲಕ್ಕೆ ತೆರಳಿ ಯಶೋದೆಯ ಮಗುವಿನ ಜಾಗದಲ್ಲಿ ಕೃಷ್ಣನನ್ನು ಬದಲಾಯಿಸುತ್ತಾನೆ ಮತ್ತು ಯಶೋದೆಯ ಹೆಣ್ಣು ಮಗುವನ್ನು ತೆಗೆದುಕೊಂಡು ಸೆರೆಮನೆಗೆ ಹಿಂತಿರುಗುತ್ತಾನೆ. ಕಂಸನಿಗೆ ದೇವಕಿ 8ನೆಯ ಮಗುವಿಗೆ ಜನ್ಮ ನೀಡಿದ ವಿಷಯ ತಿಳಿಯುತ್ತದೆ. ಆ ಮಗು ಯಶೋದೆಯ ಮಗಳು ಎಂಬುದನ್ನು ಅರಿಯದೆ ಕಂಸ ಆ ಮಗುವನ್ನೂ ಸಹ ಸಾಯಿಸುವುದಕ್ಕೆ ಮುಂದಾಗುತ್ತಾನೆ. ಆಗ ಆ ಮಗು ಮಹಾವಿಷ್ಣುವಿನ ಸಹಾಯಕಿಯಾದ ಯೋಗಮಾಯ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ. ಅದು ಕಂಸನಿಗೆ ಕೃಷ್ಣನಿಂದ ಮುಂದೆ ಬರುವ ಸಾವಿನ ಬಗ್ಗೆ ತಿಳಿಸಿ ಮಾಯವಾಗುತ್ತದೆ. ಶ್ರೀಕೃಷ್ಣ ಗೋಕುಲದಲ್ಲಿ ಬಲರಾಮನ ಜೊತೆ ಬೆಳೆಯುತ್ತಾನೆ ಮತ್ತು ಮಥುರೆಗೆ ಬಂದು ಕಂಸನ ಹತ್ಯೆ ಮಾಡುತ್ತಾನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಗಳನ್ನು ಮತ್ತು ದೇವಾಲಯಗಳನ್ನು ಶೃಂಗಾರ ಮಾಡಿ ಶ್ರೀಕೃಷ್ಣನನ್ನು ಪೂಜಿಸಲಾಗುತ್ತದೆ. ಶ್ರೀಕೃಷ್ಣನ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ತುಳಸಿ ದಳಗಳನ್ನು ಮತ್ತು ಹೂವುಗಳನ್ನು ಹಾಕಿ ಪೂಜಿಸಲಾಗುತ್ತದೆ. ಶ್ರೀಕೃಷ್ಣನ ಮೂರ್ತಿಗೆ ಅಭಿಷೇಕ ಮಾಡಿ ಕುಂಕುಮವನ್ನು ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಲಾಗುತ್ತದೆ. 108 ಅಥವಾ 1001 ತುಳಸಿ ದಳಗಳನ್ನು ಶ್ರೀಕೃಷ್ಣನ ಮೂರ್ತಿಗೆ ಅರ್ಪಣೆ ಮಾಡಲಾಗುತ್ತದೆ. ಚಿಕ್ಕ ಮಕ್ಕಳಿಗೆ ಶ್ರೀಕೃಷ್ಣನ ರೀತಿಯಲ್ಲಿ ಅಲಂಕಾರ ಮಾಡಿ ಆನಂದಿಸುತ್ತಾರೆ. ರಂಗೋಲಿಯಲ್ಲಿ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ರಚನೆ ಮಾಡಿ ಪೂಜಿಸಲಾಗುತ್ತದೆ.
ನಮ್ಮ ರಾಜ್ಯದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭಗವಾನ್ ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲವನ್ನು ನೀಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.